ನಮಸ್ತೆ ಸ್ನೇಹಿತರೆ. ಇವಾಗ ಏನಂತ ಹೇಳಿದ್ರೆ ತಮ್ನೇಲ್ ನೋಡಿರ್ತೀರಾ, ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯು-ಪಿ-ಐ ಟ್ರಾನ್ಸಾಕ್ಷನ್‌ನಲ್ಲಿ ಇದೇ ಏಪ್ರಿಲ್ 1ನೇ ತಾರೀಕಿನಿಂದ ಆರ್-ಬಿ-ಐ ಬಂದು ಹೊಸ ಗೈಡ್‌ಲೈನ್ಸ್‌ನ ಬಿಟ್ಟಿದ್ದಾರೆ. ಇದ್ರ ಪ್ರಕಾರ ಹೊಸ ಗೈಡ್‌ಲೈನ್ಸಲ್ಲಿ ಏನಿದೆ, ನೀವು ಯಾರೆಲ್ಲ ಯು-ಪಿ-ಐ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಲ್ವಾ, ನಿಮಗೆಲ್ಲರಿಗೂ ಇದು ಅನ್ವಯ ಆಗುತ್ತೆ. ಯು-ಪಿ-ಐ ಅಂದ್ರೆ ಫೋನ್‌ಪೇ, ಗೂಗಲ್ ಪೇನ ಯೂಸ್ ಮಾಡ್ತೀವಲ್ವಾ? ಫೋನ್‌ಪೇ ಆಗಿರ್ಬೋದು ಅಥವಾ ಗೂಗಲ್ ಪೇ ಆಗಿರ್ಬೋದು, ಪೇಟಿಎಂ ಆಗಿರ್ಬೋದು. ಈ ತರದ ಯಾವ್ದ್ಯಾವ್ದು ಸ್ಕ್ಯಾನರ್ ಆ್ಯಪ್‌ಗಳನ್ನ ನಾವು ಉಪಯೋಗಿಸ್ತೀವಲ್ವಾ? ಇದರಲ್ಲಿ ತುಂಬಾ ಚೇಂಜಸ್‌ನ ಮಾಡಿದ್ದಾರೆ. ಅದು ಏಪ್ರಿಲ್ 1ರಿಂದ ಅನ್ವಯ ಆಗುತ್ತೆ. ಏನೆಲ್ಲ ಚೇಂಜಸ್‌ನ ಮಾಡಿದ್ದಾರೆ, ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿದೆ, ನಮ್ಮ ಡಿಜಿಟಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಆನ್‌ಲೈನ್ ಸೌಲಭ್ಯವನ್ನ ಮಾಡಿದ್ರು. ನಾವು ಆನ್‌ಲೈನ್ ಕ್ಯಾಶ್ ಇಟ್ಕೊಂಡು ಓಡಾಡೋರಿಗಿಂತ ಆನ್‌ಲೈನಲ್ಲಿ ವ್ಯವಹಾರ ಮಾಡೋರೇ ತುಂಬಾ ಜಾಸ್ತಿ ಆಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಆನ್‌ಲೈನ್ ವ್ಯವಹಾರದಿಂದ ದುಡ್ಡನ್ನ ಕಳ್ಕೊಂಡಿರೋರು ಅಷ್ಟೇ ಜಾಸ್ತಿ ಆಗಿದ್ದಾರೆ. ಇದನ್ನ ಸೈಬರ್ ಕ್ರೈಮ್ ಅಂತ ಕರಿತೀವಿ. ಈ ಒಂದು ಸೈಬರ್ ಕ್ರೈಮ್ ವಂಚನೆಯನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಬಂದು ಈ ಒಂದು ಮಾರ್ಗಸೂಚಿಗಳನ್ನ ತಗೊಂಡ್ ಬಂದಿದೆ. ಸುಮಾರಷ್ಟು ಜನ ಯು-ಪಿ-ಐನಲ್ಲಿ ಯಾರೋ ಸ್ಕ್ಯಾನರ್ ಕಳಿಸ್ತಾರೆ, ಅದು ಸ್ಕ್ಯಾನ್ ಮಾಡ್ತಾರೆ, ಹಣ ಕಳ್ಕೊಂತಾರೆ. ಒಬ್ರಿಗೆ ಹೋಗೋ ಹಣ ಇನ್ನೊಬ್ರಿಗೆ ಹೋಗಿರುತ್ತೆ. ಅಥವಾ ನಾವೇನೋ ಒಂದು ಜಾಬ್ ಕೊಡಿಸ್ತೀವಿ, ಅದ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಆಲ್ರೆಡಿ ಇವಾಗ ಅದು ತುಂಬಾ ಅಲರ್ಟ್ ಬರ್ತಾ ಇದೆ. ಅಂದ್ರೆ ಏನಂತ ಹೇಳಿದ್ರೆ, ಯಾರಿಗಾದ್ರೂ ನಾವು ಪೇಮೆಂಟ್ ಮಾಡ್ಬೇಕಾದ್ರೆ ಈ ಪರ್ಸನ್ ರಿಸ್ಕಿ ಇದಾನೆ, ನೋಡ್ಬಿಟ್ಟು ಪೇಮೆಂಟ್ ಮಾಡಿ ಅನ್ನೋ ಒಂದು ಅಲರ್ಟ್ ಅಂತೂ ಬರ್ತಾ ಇದೆ. ಅದ್ರಲ್ಲಿ ಇನ್ನಷ್ಟು ಭದ್ರತೆಯನ್ನ ಜನರಿಗೆ ಕೊಡ್ಬೇಕು, ಇನ್ನಷ್ಟು ಜನರಿಗೆ ನಾವು ಭದ್ರತೆಯನ್ನ ಒದಗಿಸಿ ಹಣವನ್ನ ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅವ್ರಿಗೂ ಗ್ರಾಹಕರಿಗೂ ಇಬ್ಬರಿಗೂ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಪ್ರಕಾರ ಮುಂದಿನ ದಿನಗಳಲ್ಲಿ ಏನಂದ್ರೆ ಆನ್‌ಲೈನ್ ಫ್ರಾಡ್ ಆಗೋದು ತಪ್ಪುತ್ತೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಏನು ಮಾರ್ಗಸೂಚಿ ಇದೆ ಅಂತ ನೋಡೋದಾದ್ರೆ, ಏಪ್ರಿಲ್ 1ನೇ ತಾರೀಕಿನಿಂದ ನಾವೇನು ಯು-ಪಿ-ಐ ಪೇಮೆಂಟ್‌ಗಳನ್ನ ಮಾಡ್ತೀವಲ್ವಾ, ಅಂದ್ರೆ ಆನ್‌ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀವಲ್ವಾ, ಅದ್ರ ಮೇಲೆ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡಿದಾಗ ನಾವು ಮುಂಚೆ ಏನ್ ಮಾಡ್ತಾ ಇದ್ವಿ, ಒಂದು ಸ್ಕ್ಯಾನ್ ಮಾಡ್ತಿದ್ವಿ. ಆಮೇಲೆ ಅದು ಅಮೌಂಟ್ ಶೋ ಆಗ್ತಾ ಇತ್ತು. ನಾವು ಪಿನ್‌ನ ಎಂಟರ್ ಮಾಡ್ತಾ ಇದ್ವಿ. ಇಷ್ಟು ಪ್ರೊಸೆಸ್ ಇತ್ತು. ಇವಾಗ ಏನಾಗುತ್ತೆ, 2 ಸ್ಟೆಪ್ ಅಥೆಂಟಿಕೇಶನ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಏನಂತ ಹೇಳಿದೆ, ಪೇಮೆಂಟನ್ನ ಸ್ಕ್ಯಾನ್ ಮಾಡ್ಬೇಕಾದ್ರೆ ಅಥವಾ ನಂಬರ್‌ಗೆ ಕಳಿಸ್ಬೇಕಾದ್ರೆ ನಾವು ಒಂದು ಒ-ಟಿ-ಪಿನ ಹಾಕ್ಬೇಕಾಗುತ್ತೆ, ಮತ್ತೆ ಪಾಸ್‌ವರ್ಡ್‌ನ ಹಾಕ್ಬೇಕಾಗುತ್ತೆ. ಅದಾದ ನಂತರ ಫೇಸ್ ಲಾಕ್ ಇಟ್ಟಿರ್ಬೇಕು ಅಥವಾ ಥಂಬ್ ಕೊಡ್ಬೇಕು ನಾವು. ಅಂದ್ರೆ ಫಿಂಗರ್ ಪ್ರಿಂಟ್‌ನ ಕೊಡ್ಬೇಕು. ಇಷ್ಟನ್ನ ಕಂಪಲ್ಸರಿ ಮಾಡಿದ್ದಾರೆ. ಇದಿದ್ರೆ ಮಾತ್ರನೇ ನಾವು ಪೇಮೆಂಟ್ ಮಾಡ್ಲಿಕ್ಕಾಗೋದು. ನಮ್ಮ ಮೊಬೈಲ್‌ನ ಅವಾಗ ಬೇರೆಯವರು ಯೂಸ್ ಮಾಡ್ಲಿಕ್ಕಾಗೋದಿಲ್ಲ. ಬೇರೆಯವರು ಹಣನ ವರ್ಗಾವಣೆ ಮಾಡ್ಲಿಕ್ಕಾಗೋದಿಲ್ಲ. ನಾನು ಎಷ್ಟೋ ಸಲ ನೋಡಿದೀನಿ. ನಮ್ ಜನನು ಸ್ವಲ್ಪ ತಿಳ್ಕೋಬೇಕು. ಅಂಗಡಿಗಳಿಗೆ ಮಕ್ಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಕಳಿಸ್ತಾರೆ. ಅವ್ರು ಇನ್ನ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಇದ್ದಾರೆ. ಅವ್ರ ಕೈಯಲ್ಲಿ ಮೊಬೈಲ್‌ನ ₹10-20 ಸ್ಕ್ಯಾನ್ ಮಾಡಕ್ ಕೊಟ್ಟು ಕಳಿಸ್ತಾರೆ. ಅದು ಮಕ್ಕಳಿಗೂ ಏನಾಗುತ್ತೆ, ಸಪೋಸ್ ಅವ್ರು ₹10 ತಗೊಳ್ಳೋ ಜಾಗದಲ್ಲಿ ಬೇರೆ ಎಲ್ಲೋ ಹೋಗಿ ಸಾವಿರಾರು ರೂಪಾಯಿ ಖರೀದಿ ಮಾಡಿದ್ರು ಅಂತ ಹೇಳಿದ್ರೆ, ಅದು ಪೋಷಕರಿಗೆ ಹೊಡೆತ ಬೀಳುತ್ತೆ. ಹಾಗಾಗಿ ಈ ತರದನ್ನ ನಿಜವಾಗ್ಲೂ ಇದು ತುಂಬಾ ಒಳ್ಳೇದು ಅನ್ಸ್ಬಿಡುತ್ತೆ ನನಗಂತೂ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಸ್ಕ್ಯಾನರ್ ಮಾಡಿಸಿ, ಈವನ್ ಕಾಲೇಜ್ ಲೆವೆಲ್‌ಗೆ ಹೋಗಿರೋರೇ ಕೆಲವೊಬ್ರು ಮಕ್ಕಳು ಸ್ಕ್ಯಾನರ್‌ನ ಇಟ್ಕೊಳ್ಳೋದು ಕಷ್ಟ ಇದೆ. 3rd, 4th ಸ್ಟ್ಯಾಂಡರ್ಡ್ ಇರ್ತಾರೆ. ನಾನು ಯು-ಕೆ-ಜಿ ಮಕ್ಕಳು ಸಮೇತನು ಮೊಬೈಲ್ ತಗೊಂಡ್ ಬಂದು ಸ್ಕ್ಯಾನ್ ಮಾಡಿದ್ದಾರೆ ನನ್ನ ಅಂಗಡಿನಲ್ಲಿ. ಈ ತರದನ್ನ ನಾವು ನೋಡ್ತೀವಿ. ಇದು ಎಲ್ಲರಿಗೂನು ಸ್ವಲ್ಪ ಇದಾಗ್ಬೇಕು. ಯಾಕಂತ ಹೇಳಿದ್ರೆ ಜನರು ಇದ್ರದ್ದು ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ. ಅವರಿಗೂನು ಇದು ಒಂದು ಏನಂತ ಹೇಳಿದ್ರೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು. ಹಾಗಾಗಿ ಒಂದು ತಂಬ್ ಕೊಡ್ಬೇಕು ಅಥವಾ ಫೇಸ್ ಲಾಕ್ ಇಟ್ಟಿರ್ಬೇಕು. ಆಗಿದ್ರೆ ಮಾತ್ರನೇ ಓಪನ್ ಆಗೋದು ಅಂತ ಹೇಳಿದ್ದಾರೆ. ಇದೇ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ. ಮತ್ತೆ ಇನ್ನೊಂದು ಬ್ಯಾಂಕ್ ಅವ್ರಿಗೆ ಏನಂತ ಹೇಳಿದ್ರೆ, ಬ್ಯಾಂಕ್ ಅವರು ಗ್ರಾಹಕರಿಗೆ ಇದರ ಒಂದು ಸಂಪೂರ್ಣ ವಿಧಾನವನ್ನ ತಿಳಿಸ್ಕೊಡ್ಬೇಕು. ತಿಳಿಸ್ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಗ್ರಾಹಕರು ಏನಾದ್ರೂ ಹಣವನ್ನ ವಂಚನೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಅಂದ್ರೆ ಹಣವನ್ನ ಕಳ್ಕೊಂಡ್ರು ಅಂತ ಹೇಳಿದ್ರೆ, ಅದಕ್ಕೆ ನೇರ ಹೊಣೆ ಬ್ಯಾಂಕ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಸಹ ಆ ಒಂದು ಗೈಡ್‌ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಚಾಲ್ತಿಗೆ ಬಂದ್ಮೇಲೆನೆ ಗೊತ್ತಾಗೋದು ಇದರಿಂದ ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ ಅಂತೇಳಿ. ಒಂದ್ ರೀತಿ ನೋಡೋದಾದ್ರೆ 2 ಸ್ಟೆಪ್ ಅಥೆಂಟಿಕೇಶನ್ ಒಳ್ಳೇದು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಈ ತರ ಫ್ರಾಡ್‌ಗಳಿಗೆಲ್ಲ ನಮ್ಮ ಮೊಬೈಲ್ ಯಾರೋ ತಗೊಂಡು ಸ್ಕ್ಯಾನ್ ಮಾಡೋದು, ಯಾರೋ ಏನೋ ಬುಕ್ ಮಾಡೋದು, ಇದೆಲ್ಲಾನು ತಪ್ಪುತ್ತೆ. ಇದು ಒಳ್ಳೇದು ಅಂತ ನನಗನ್ಸುತ್ತೆ. ನೋಡೋಣ ಏನಾಗುತ್ತೆ. ಇನ್ನೊಂದ್ 3-4 ದಿನ ಇದೆ. ಇದೇ ಏಪ್ರಿಲ್ ತಿಂಗಳು ಬಂತು ಅಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಇದರ ಒಂದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ. ಆದ್ರೆ ಕೆಲವೊಂದು ಟೈಮಲ್ಲಿ ನಾವು ಅರ್ಜೆಂಟ್ ಪೇಮೆಂಟ್ ಮಾಡ್ಬೇಕಾದ್ರೆ ಮೇ ಬಿ ಟೈಮ್ ತಗೊಳುತ್ತಲ್ವಾ, ಅವಾಗ ಕಿರಿಕಿರಿ ಅನ್ಸುತ್ತೆ. ಯಾಕಾದ್ರೂ ಮಾಡ್ಕೊಂಡಿದೀವಿ ಅಂತ ಅನಿಸ್ಬೋದೇನೋ ಗೊತ್ತಿಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಇವಾಗ್ಲೇನೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ತಪ್ಪಾಗುತ್ತೆ. ಬಟ್ ನಾವು ಆನ್‌ಲೈನಿಗೆ ಆಲ್ರೆಡಿ ರೂಢಿ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೂನು ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಮನುಷ್ಯರು
ಹೇಗ್ ಬೇಕಾದ್ರೂ ಚೇಂಜಸ್ ಆಗ್ತಾರೆ. ಯಾವತ್ತು ಎದಕ್ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೊಂತಾರೆ. ಸೊ ಅದು ಮನುಷ್ಯನ ಗುಣ ಆಗಿದೆ. ಸೊ ಮನುಷ್ಯ ಮೇ ಬಿ ಅದಕ್ಕೂನು ಅಡ್ಜಸ್ಟ್ ಆಗ್ತಾನೆ. ನಾವೀಗ ಹೇಳೋದಿಕ್ ಕಷ್ಟ ಅನ್ಕೊಂತೀವಿ. ಯಾವ್ದು ಕಷ್ಟ ಅನ್ಸುತ್ತೋ ಮನುಷ್ಯ ಅದಕ್ಕೆ ಅಡ್ಜಸ್ಟ್ ಆಗೇ ಬಿಡ್ತಾನೆ. ಅದು ಕಷ್ಟ ಅಂತಾನೆ ಅನ್ಸೋದಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಿದೆ, ಏನಿಲ್ಲ, ಏನ್ ಒಳ್ಳೇದು, ಏನ್ ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಮತ್ತಷ್ಟು ವಿಡಿಯೋಗಳನ್ನ ಮಾಡ್ತೀನಿ. ಸೊ ನನ್ನ ಚಾನಲ್‌ನ ಯಾರಿನ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂನು.